ಹಲೋ ಫ್ರೆಂಡ್ಸ್, ರೀಟಾ ಕಿಚನ್ಗೆ ಸ್ವಾಗತ. ಇವತ್ತು ಕಿಚನ್ಗೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು. ಕಿಚನಲ್ಲಿ ನೋಡಿದೆ ಬೋನ್ವಿಟ ಖಾಲಿ ಆಗಿತ್ತು. ಹಾಲು ಹಾಕ್ಕೊಡೋಣ ಅಂತ ಅಂದ್ಕೊಂಡೆ. ನೋಡಿದೆ ಬೋನ್ವಿಟ ಖಾಲಿ ಆಗಿತ್ತು. ಅವರು ಎಲ್ಲ ಆಟ ಆಡುತ್ತಾಯಿದ್ರು ಹೊರಗಡೆ. ನಾವು ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ, ಇನ್ನೊಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಅಂತ. ಇವೆಲ್ಲ ಡ್ರೈ ಫ್ರೂಟ್ಸ್ಗಳೆಲ್ಲ ಇದ್ದರೆ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟೇ, ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಇದು ಈ ಮೆಜರ್ಮೆಂಟಿಂದ ಒಂದು ಅರ್ಧ ಕಪ್ಪು ಕಾಜು ಮತ್ತು ಇದು ಅಕ್ರೋಡು, ಆಮೇಲೆ ಬಾದಾಮು, ಆಮೇಲೆ ಇವು ಸೀಡ್ಸು, ಪಂಪ್ಕಿನ್ ಸೀಡ್ಸು, ಆಮೇಲೆ ಸನ್ಫ್ಲವರ್ ಸೀಡ್ಸು, ಆಮೇಲೆ ಇದು ಅಗಸೆ ಬೀಜ, ಎಳ್ಳು ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಅವೆಲ್ಲ ಮಿಕ್ಸ್ ಪ್ಯಾಕೆಟಲ್ಲೇ ಬಂದಿದೆ. ಆಮೇಲೆ ಇದು ಹುರಿದಿರೋ ಕಡಲೆ ಕಾಳು, ಆಮೇಲೆ ಇದು ಮಖಾನ ಈ ಥರ ವೈಟಾಗಿರುತ್ತಲ್ವ ಅದು ತೊಗೊಂಡು ಎಲ್ಲ ಸ್ವಲ್ಪ ಕ್ರಷ್ ಆಗೋವರೆಗೂ ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಫ್ರೆಂಡ್ಸ್, ನೀವು ಇದು ಥರ ಒಂದು ಸತಿ ನೀವು ಮಾಡಿ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಮಾರ್ಕೆಟಿಂದ ತರೋ ಬೋನ್ವಿಟ ನೀವು ಮರ್ತೇ ಬಿಡ್ತೀರ. ಆಮೇಲೆ ಹೆಲ್ದಿಯಾಗೂ ಇರುತ್ತೆ. ಎಳ್ಳು, ಅಗಸೆ ಬೀಜ, ಪಂಪ್ಕಿನ್ ಸೀಡ್ಸು, ಅಗಸೆ ಬೀಜ ಅವೆಲ್ಲ ಹಾಕಿರ್ತೀವಲ್ಲ, ಸನ್ಫ್ಲವರ್ ಸೀಡ್ಸು ಅವೆಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಮತ್ತು ಬಾದಾಮು, ಅಕ್ರೋಡು ಎಲ್ಲ ಹೆಲ್ದಿಯಾಗಿರೋ ಹಾಕ್ತೀವಿ. ಪ್ರಿಸರ್ವೇಟಿವ್ ಏನೂ ಹಾಕಲ್ಲ, ಕೆಮಿಕಲ್ ಏನೂ ಇರಲ್ಲ. ಆರಾಮಾಗಿ ನಮ್ಮ ಮಕ್ಕಳಿಗೆ ಬೆಳಗ್ಗೆ ಹಾಲಲ್ಲಿ ಹಾಕಿ ಕೊಡ್ಬೋದು. ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಟೇಸ್ಟು ಆ ಥರ ಇರುತ್ತೆ, ಟೇಸ್ಟು ಆ ಥರನೇ ಇರುತ್ತೆ. ನೋಡಿ ಎಷ್ಟು ಸೂಪರಾಗಿ ರೆಡಿ ಆಗುತ್ತೆ ಅಂತ. ನೋಡಿ ಈ ಥರ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹಸಿ ಇದು ಒಂದು ಸ್ವಲ್ಪ ಬಿಸಿ ಅಂದರೆ ಗೊತ್ತೇ ಆಗುತ್ತೆ ನಿಮ್ಗೆ ಹದ ಇದು ಮಾಡುವಾಗ. ಅಗಸೆ ಬೀಜ, ಎಳ್ಳು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಎಲ್ಲ ಇದು ಫ್ರೈ ಮಾಡ್ಕೋತಾ ಇದ್ದೀನಿ. ಅವು ಹಾರ್ತಾ ಇದ್ವು. ಅವು ಹಾರುತ್ತೆ ಅಂತ ಹೇಳಿಬಿಟ್ಟು ಬಟ್ಟೆಯಿಂದನೇ ಇದು ಮಾಡ್ತಾಯಿದ್ದೀನಿ. ಬಟ್ಟೆಯಿಂದನೇ ಮಾಡಿ ಸ್ಪೂನಿಂದ ಮಾಡ್ಕೋದ್ರೆ ಎಲ್ಲ ಹಾರ ಹೋಗುತ್ತೆ. ಬಿಸಿ ಮಾಡ್ಕೊಂಡು ಎಲ್ಲದು ಒಂದು ತಟ್ಟೆಗೆ ಹಾಕ್ಕೋಬೇಕು. ನೋಡಿ ಇಲ್ಲಿ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಓಟ್ಸ್ ಇದ್ದರೆ ಇನ್ನೂ ತುಂಬ ಒಳ್ಳೆಯದು. ಓಟ್ಸು, ಆಮೇಲೆ ಇದು ಫ್ರೆಂಡ್ಸ್ ವೆನಿಲಾ ಪೌಡ್ರ್ ಇದ್ದರೆ ಇನ್ನೂ ಸೂಪರಾಗಿ ಇದು ಬರುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ ಫ್ಲೇವರು. ಆ ಥರ ಮಕ್ಕಳೇನು ದೊಡ್ಡವರು ನಾವು ಕುಡಿಬೋದು. ಬೆಳಗ್ಗೆ ಸೊಂಟ ನೋವು, ಕೈಕಾಲು ನೋವು, ಸುಸ್ತು ಇರೋರು ನಾವು ಕುಡಿಬೋದು. ಇಲ್ಲಿ ನಾನು ಇದು ಸಕ್ಕರೆ ಒಳ್ಳೆಯದಲ್ವಲ್ಲ, ಅದಕ್ಕೋಸ್ಕರ ಕಲ್ಲು ಸಕ್ಕರೆನೇ ತೊಗೋತಾ ಇದ್ದೀನಿ. 1.5 ಕಪ್ಪು ಕಲ್ಲು ಸಕ್ಕರೆ ತೊಗೋತೀನಿ. ಲೈಟ್ ಮೇಲೆ ಇರೋದ್ರಿಂದ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಇದರಿಂದ 1.5 ಕಪ್ಪು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. 1.5 ಕಪ್ಪು ಕಲ್ಲು ಸಕ್ಕರೆ, ಆಮೇಲೆ ಮಿಲ್ಕ್ ಪೌಡ್ರು ಒಂದು ಕಾಲು ಕಪ್ಪು ಎಲ್ಲ ಸರಿಯಾಗಿ ಮೆಜರ್ಮೆಂಟ್ ಮಾಡ್ಕೊಂಡು ತೊಗೊಂಡ್ರೆ ನೋಡಿ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ. ಆಮೇಲೆ ಕೋಕೋ ಪೌಡ್ರಿಂದಲೇ ಫ್ಲೇವರ್ ಚೆನ್ನಾಗಿ ಬರೋದು. ಮಕ್ಕಳಿಗೆ ಇಷ್ಟ ಆಗೋದು ಅದೇ ಅಲ್ವಾ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಯಾವ ಥರ ಟೇಸ್ಟ್ ಆಗಿದೆ ಅಂತ. ಟೇಸ್ಟ್ ಚೆನ್ನಾಗಿಲ್ಲದೆ ಇದ್ದರೂ ಹೇಳಿ, ನೀವು ಕಮೆಂಟಲ್ಲಿ ಟೇಸ್ಟ್ ಚೆನ್ನಾಗಿದ್ರೂ ಹೇಳಿ. ನಮ್ಮ ಮಕ್ಕಳಂತೂ 100% ಇಷ್ಟಪಟ್ಟು ಅವರೇ ಬಾಯಿ ಬಿಚ್ಚಿ ಹಾಲು ಕೊಡುವಮ್ಮ ಅಂತ ಕೇಳೋ ಥರ ಫ್ಲೇವರ್ ಇದೆ. ಮಾರ್ಕೆಟಿಂದ ತರೋ ಬೋನ್ವಿಟ ಏನೂ ಇಲ್ಲ. ನೋಡಿ, ಕಲ್ಲು ಸಕ್ಕರೆ, ಕೋಕೋ ಪೌಡರು, ಮಿಲ್ಕ್ ಪೌಡರು ಮಿಕ್ಸಿ ಮಾಡಿಕೊಂಡು ಈ ಥರ ನೈಸಾಗಿ ಬರಲಿ ಅಂತ ಇದು ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಬಂದಿದೆ ವೇಸ್ಟು. ಅದು ತೆಗೆದುಬಿಟ್ಟು ಈ ಕಡೆ ಡ್ರೈ ಫ್ರೂಟು ಸಪ್ರೇಟಾಗಿ ಮಾಡ್ಕೋಬೇಕು. ಅದು ಇದು ಒಂದೇ ಸಾರಿ ಮಾಡಿದ್ರೆ ಇದು ಆಗುತ್ತೆ, ನೈಸಾಗಿ ಬರಲ್ಲ, ತರಿ ಇರುತ್ತೆ ಒಳಗಡೆ. ಆಮೇಲೆ ಹಾಲಲ್ಲಿ ಅವರಿಗೆ ತರಿ ಬಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಡೈಲಿ ಇದುಗಂತೂ ಕೊಡೋಕ್ಕಾಗಲ್ಲ. ನೋಡಿ ಈ ಥರ ಹಿಡ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಬೋನ್ವಿಟ ರೆಡಿಯಾಗಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸು. ಬೇಡ ಅಂತ ಯಾರೋ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ, ವಯಸ್ಸಾದವ್ರಿಗೆ ಇಷ್ಟ ಆಗುತ್ತೆ. ಆಮೇಲೆ ಇದರಲ್ಲಿ ಯಾವುದು ಅನ್ಹೆಲ್ದಿ ಯಾವುದೂ ಇಲ್ಲ, ಎಲ್ಲ ಹೆಲ್ದಿ ಇರೋ ಡ್ರೈ ಫ್ರೂಟ್ಸ ಹಾಕಿರೋದ್ರಿಂದ
ಯಾವುದು ಅನ್ಹೆಲ್ದಿ ಇಲ್ಲ. ಇದರಲ್ಲಿ ಇನ್ನೂ ಓಟ್ಸು ವೆನಿಲಾ ಎಸೆನ್ಸ್ ಹಾಕಿದ್ರೆ ಸೂಪರಾಗಿರುತ್ತೆ. ನೋಡಿ ಇಲ್ಲಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರಾಗಿದೆ ಫ್ರೆಂಡ್ಸ್, ಸೂಪರಾಗಿದೆ. ಬೇಜಾರಾದಾಗ ಸಹ ಬಾಯಲ್ಲಿ ಹಾಕೋತಾರೆ ಒಂದೊಂದು ಸ್ಪೂನ್ ನನ್ನ ಮಕ್ಕಳು. ಚಿಕನ್ಗೆ ಹಾಲಿಗೆ ಹಾಕ್ಕೊಡ್ತಾಯಿದ್ದೀನಿ. ನಾನು ಒಂಥರ ಏನು ಹೇಳ್ತಾನೆ ನೋಡಿ. ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಾರ್ಕೆಟಲ್ಲಿರೋ ಬೋರ್ನ್ವಿಟಾನೇ ನೀವು ಮರೆತು ಬಿಡ್ತೀರಾ, ಆ ಥರ ಇರುತ್ತೆ. 1 ಕಪ್ ಹಾಲಲ್ಲಿ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. 1 ಕಪ್ ಹಾಲಿಗೆ ಅರ್ಧ ಸ್ಪೂನು ಹಾಕಿದ್ರೆ ಸಾಕು. ಹೋಮ್ ಮೇಡ್ ಬೋರ್ನ್ವಿಟಾ ಸೂಪರಾಗಿರುತ್ತೆ. ಯಾವ ಬೂಸ್ಟು, ಯಾವ ಬೋರ್ನ್ವಿಟಾ, ಮಾರ್ಕೆಟ್ದಾಗ ಹಾರ್ಲಿಕ್ಸು ಏನೂ ಇಲ್ಲ ಇದರಲ್ಲಿ. ಹಾರ್ಲಿಕ್ಸಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನಮಗೆ ಗೊತ್ತಿರಲ್ಲ, ಬೋರ್ನ್ವಿಟಲ್ಲಿ ಏನೇನೆಲ್ಲ ಹಾಕ್ತಾರೆ ನಮಗೆ ಗೊತ್ತಿರಲ್ಲ. ನಾವು ಇದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಧೈರ್ಯವಾಗಿ ನಮ್ಮ ಮಕ್ಕಳನ್ನ ಕುಡಿಸ್ಬೋದು. ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ನ ಫಸ್ಟ್ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ, ಕಮೆಂಟ್ ಮಾಡಿ. ನನ್ನ ರೆಸಿಪಿಗಳು ಯಾವ ಥರ ಇದೆ ಅಂತ ನೀವು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೇನು ಹೆಚ್ಚೆಚ್ಚಾಗಿ ವೀಡಿಯೋಗಳು ಹಾಕೋಕ್ಕೆ ಇಷ್ಟ ಆಗುತ್ತೆ, ಸಪೋರ್ಟ್ ಸಿಗುತ್ತೆ. ಸೂಪರಾಗಿದೆ ಫ್ರೆಂಡ್ಸ್. ನೋಡಿ, ಈ ಥರ ಒಂದು ಕಂಟೈನರ್ಗೆ, ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ